ಕಾರ್ಮಿಕರ ಪರವಾಗಿ ನೂರಾರು ಹೋರಾಟಗಳನ್ನ ಮಾಡಿದಂತ ಅನಂತ ಸುಬ್ಬರಾವ್ ಇನ್ನೇನಿದ್ರು ನೆನಪು ಮಾತ್ರ. ಆದರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ಅಂಗಾಂಗಗಳು ಹಾಗೂ ದೇಹವನ್ನ ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರ ಪುತ್ರಿ ಜ್ಯೋತಿ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆಯ ಮೃತದೇಹವನ್ನ ದಾನ ಮಾಡ್ತೇವೆ, ನಿಮ್ಹಾನ್ಸ್ ಆಸ್ಪತ್ರೆಗೆ ದೇಹವನ್ನ ದಾನ ಮಾಡ್ತೇವೆ ಅಂತ ಅವರ ಪುತ್ರಿ ಹೇಳಿದ್ದಾರೆ. ದೇಹ ದಾನ ಮಾಡಬೇಕು ಅಂತ ತಂದೆಯವರ ಇಚ್ಛೆ ಆಗಿತ್ತು, ಅವ್ರು ಹೇಳಿದ್ರು. ಅನಂತ ಸುಬ್ಬರಾವ್ ಪುತ್ರಿ ಜ್ಯೋತಿ ಹೇಳಿಕೆಯನ್ನ ನೀಡಿರೋದು. ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ದೇಹದ ಅಂಗಾಂಗಗಳನ್ನ ದಾನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರಂತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರಿಯು ಕೂಡ ಮಾತಾಡಿ ಹೇಳಿದ್ದಾರೆ. ಮನೆಗೆ ಹೋಗ್ಬೇಕು ಅಂತ ಏನು ಅಂತ ಹೇಳಿರ್ಲಿಲ್ಲ. ಬಟ್ ಆಮೇಲೆ ಅವರೆಲ್ಲ ಕಾರ್ ತಗೊಂಡ್ ಬಂದ್ರು. ನನಗೆ ಟ್ರಾಫಿಕ್ ಅಲ್ಲಿ ಬೇಗ ಬರಕ್ಕೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನ್ಗೆ ಹಿಂಗಾಗಿದೆ ಅಂತ. ಆಂಬ್ಯುಲೆನ್ಸ್ ನಲ್ಲಿ ಅವ್ರದ್ದು ಬಾಡಿ ಇಟ್ಟಿದ್ರು. ಅವಾಗ ಗೊತ್ತಾಗಿದ್ದೇನಂದ್ರೆ ಮ್ಯಾಸಿವ್ ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅಂತ. ಯಾಕೆಂದ್ರೆ ಮೊನ್ನೆನೂ ಡಾಕ್ಟರ್ ಹೇಳಿದ್ರು ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ನಿಮಗೆ ಹಾರ್ಟ್ಗೆ ಅಂತ ಹೇಳಿದ್ರು. ಅವರು ಬೈಟ್ಗಳು ಕೂಡ ಸಾಕಷ್ಟು ಕೊಟ್ಟಿದ್ರು. ನಾನು ಕೂಡ ಎಲ್ಲ ಇಲ್ಲಿ ಕೆಲಸಕ್ಕೆ ಹೋಗಿ ಬಂದು ಮತ್ತೆ ಅವ್ರಿಗೆ ಹೇಳ್ದೆ, ಅವರು ಬರ್ತೀರಾ ಆಫೀಸಿಗೆ, ಒಟ್ಟಿಗೆ ಹೋಗಿ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂದಾಗ, ಇಲ್ಲ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ನೀ ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವ್ರು ಮಲಗಿದ್ರು ಅಂತೆ. ಸೊ ಹೀಗಾಗಿದೆ. ಅವರ ದೇಹವನ್ನ ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಬಹುತೇಕ ನಿಮ್ಹಾನ್ಸ್ಗೆ ದಾನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಅದು ಅವರ ಇಚ್ಛೆ ಆಗಿತ್ತು. ಒಂದು ಸರ್ಕಾರಿ ಆಸ್ಪತ್ರೆಗೆ ದೇಹನ ದಾನ ಮಾಡಬೇಕು, ಯಾವುದೇ ತರದ ರಿಚುವಲ್ಸ್ ಎಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಫ್ಯಾಮಿಲಿದು. ಮತ್ತೆ ಅವರ ಇಚ್ಛೆನೂ ಆಗಿತ್ತು. ಮತ್ತೆ ನಮ್ಮ ಫ್ಯಾಮಿಲಿಲಿ ಆ ತರದ್ ಯಾವುದೇ ರಿಚುವಲ್ಸ್ ನಾವು ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಆಗಿತ್ತು. ಹಾಗಾಗಿ ಅದನ್ನ ನಾವು ಬಹುತೇಕ ನಿಮ್ಹಾನ್ಸ್ಗೆ ನಾವು ದಾನ ಮಾಡ್ತಾ ಇದ್ದೀವಿ. ಕಾರ್ಮಿಕರ ಪರವಾಗಿ ನೂರಾರು ಹೋರಾಟಗಳನ್ನ ಮಾಡಿದಂತ ಅನಂತ ಸುಬ್ಬರಾವ್ ಇನ್ನೇನಿದ್ರು ನೆನಪು ಮಾತ್ರ. ಆದರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ಅಂಗಾಂಗಗಳು ಹಾಗೂ ದೇಹವನ್ನ ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರ ಪುತ್ರಿ ಜ್ಯೋತಿ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆಯ ಮೃತದೇಹವನ್ನ ದಾನ ಮಾಡ್ತೇವೆ, ನಿಮ್ಹಾನ್ಸ್ ಆಸ್ಪತ್ರೆಗೆ ದೇಹವನ್ನ ದಾನ ಮಾಡ್ತೇವೆ ಅಂತ ಅವರ ಪುತ್ರಿ ಹೇಳಿದ್ದಾರೆ. ದೇಹ ದಾನ ಮಾಡಬೇಕು ಅಂತ ತಂದೆಯವರ ಇಚ್ಛೆ ಆಗಿತ್ತು, ಅವ್ರು ಹೇಳಿದ್ರು. ಅನಂತ ಸುಬ್ಬರಾವ್ ಪುತ್ರಿ ಜ್ಯೋತಿ ಹೇಳಿಕೆಯನ್ನ ನೀಡಿರೋದು. ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ದೇಹದ ಅಂಗಾಂಗಗಳನ್ನ ದಾನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರಂತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರಿಯು ಕೂಡ ಮಾತಾಡಿ ಹೇಳಿದ್ದಾರೆ. ಮನೆಗೆ ಹೋಗ್ಬೇಕು ಅಂತ ಏನು ಅಂತ ಹೇಳಿರ್ಲಿಲ್ಲ. ಬಟ್ ಆಮೇಲೆ ಅವರೆಲ್ಲ ಕಾರ್ ತಗೊಂಡ್ ಬಂದ್ರು. ನನಗೆ ಟ್ರಾಫಿಕ್ ಅಲ್ಲಿ ಬೇಗ ಬರಕ್ಕೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನ್ಗೆ ಹಿಂಗಾಗಿದೆ ಅಂತ. ಆಂಬ್ಯುಲೆನ್ಸ್ ನಲ್ಲಿ ಅವ್ರದ್ದು ಬಾಡಿ ಇಟ್ಟಿದ್ರು. ಅವಾಗ ಗೊತ್ತಾಗಿದ್ದೇನಂದ್ರೆ ಮ್ಯಾಸಿವ್ ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅಂತ. ಯಾಕೆಂದ್ರೆ ಮೊನ್ನೆನೂ ಡಾಕ್ಟರ್ ಹೇಳಿದ್ರು ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ನಿಮಗೆ ಹಾರ್ಟ್ಗೆ ಅಂತ ಹೇಳಿದ್ರು. ಅವರು ಬೈಟ್ಗಳು ಕೂಡ ಸಾಕಷ್ಟು ಕೊಟ್ಟಿದ್ರು. ನಾನು ಕೂಡ ಎಲ್ಲ ಇಲ್ಲಿ ಕೆಲಸಕ್ಕೆ ಹೋಗಿ ಬಂದು ಮತ್ತೆ ಅವ್ರಿಗೆ ಹೇಳ್ದೆ, ಅವರು ಬರ್ತೀರಾ ಆಫೀಸಿಗೆ, ಒಟ್ಟಿಗೆ ಹೋಗಿ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂದಾಗ, ಇಲ್ಲ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ನೀ ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವ್ರು ಮಲಗಿದ್ರು ಅಂತೆ. ಸೊ ಹೀಗಾಗಿದೆ. ಅವರ ದೇಹವನ್ನ ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಬಹುತೇಕ ನಿಮ್ಹಾನ್ಸ್ಗೆ ದಾನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಅದು ಅವರ ಇಚ್ಛೆ ಆಗಿತ್ತು. ಒಂದು ಸರ್ಕಾರಿ ಆಸ್ಪತ್ರೆಗೆ ದೇಹನ ದಾನ ಮಾಡಬೇಕು, ಯಾವುದೇ ತರದ ರಿಚುವಲ್ಸ್ ಎಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಫ್ಯಾಮಿಲಿದು. ಮತ್ತೆ ಅವರ ಇಚ್ಛೆನೂ ಆಗಿತ್ತು. ಮತ್ತೆ ನಮ್ಮ ಫ್ಯಾಮಿಲಿಲಿ ಆ ತರದ್ ಯಾವುದೇ ರಿಚುವಲ್ಸ್ ನಾವು ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಆಗಿತ್ತು. ಹಾಗಾಗಿ ಅದನ್ನ ನಾವು
ಬಹುತೇಕ ನಿಮ್ಹಾನ್ಸ್ಗೆ ನಾವು ದಾನ ಮಾಡ್ತಾ ಇದ್ದೀವಿ. ಕಾರ್ಮಿಕರ ಪರವಾಗಿ ನೂರಾರು ಹೋರಾಟಗಳನ್ನ ಮಾಡಿದಂತ ಅನಂತ ಸುಬ್ಬರಾವ್ ಇನ್ನೇನಿದ್ರು ನೆನಪು ಮಾತ್ರ. ಆದರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ಅಂಗಾಂಗಗಳು ಹಾಗೂ ದೇಹವನ್ನ ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರ ಪುತ್ರಿ ಜ್ಯೋತಿ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆಯ ಮೃತದೇಹವನ್ನ ದಾನ ಮಾಡ್ತೇವೆ, ನಿಮ್ಹಾನ್ಸ್ ಆಸ್ಪತ್ರೆಗೆ ದೇಹವನ್ನ ದಾನ ಮಾಡ್ತೇವೆ ಅಂತ ಅವರ ಪುತ್ರಿ ಹೇಳಿದ್ದಾರೆ. ದೇಹ ದಾನ ಮಾಡಬೇಕು ಅಂತ ತಂದೆಯವ್ರ ಇಚ್ಛೆ ಆಗಿತ್ತು, ಅವ್ರು ಹೇಳಿದ್ರು. ಅನಂತ ಸುಬ್ಬರಾವ್ ಪುತ್ರಿ ಜ್ಯೋತಿ ಹೇಳಿಕೆಯನ್ನ ನೀಡಿರೋರು. ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ದೇಹದ ಅಂಗಾಂಗಗಳನ್ನ ದಾನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರಂತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರಿಯು ಕೂಡ ಮಾತಾಡಿ ಹೇಳಿದ್ದಾರೆ. ಮನೆಗೆ ಹೋಗ್ಬೇಕು ಅಂತ ಏನು ಅಂತ ಹೇಳಿರ್ಲಿಲ್ಲ. ಬಟ್ ಆಮೇಲೆ ಅವರೆಲ್ಲ ಕಾರ್ ತಗೊಂಡ್ ಬಂದ್ರು. ನನಗೆ ಟ್ರಾಫಿಕ್ ಅಲ್ಲಿ ಬೇಗ ಬರಕ್ಕೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನ್ಗೆ ಹಿಂಗಾಗಿದೆ ಅಂತ. ಆಂಬ್ಯುಲೆನ್ಸ್ ನಲ್ಲಿ ಅವ್ರದ್ದು ಬಾಡಿ ಇಟ್ಟಿದ್ರು. ಅವಾಗ ಗೊತ್ತಾಗಿದ್ದೇನಂದ್ರೆ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ. ಯಾಕೆಂದ್ರೆ ಮೊನ್ನೆನೂ ಡಾಕ್ಟರ್ ಹೇಳಿದ್ರು ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ನಿಮಗೆ ಹಾರ್ಟ್ಗೆ ಅಂತ ಹೇಳಿದ್ರು. ಅವರು ಬೈಟ್ಗಳು ಕೂಡ ಸಾಕಷ್ಟು ಕೊಟ್ಟಿದ್ರು. ನಾನು ಕೂಡ ಎಲ್ಲ ಇಲ್ಲಿ ಕೆಲಸಕ್ಕೆ ಹೋಗಿ ಬಂದು ಮತ್ತೆ ಅವ್ರಿಗೆ ಹೇಳ್ದೆ, ಅವರು ಬರ್ತೀರಾ ಆಫೀಸಿಗೆ, ಒಟ್ಟಿಗೆ ಹೋಗಿ ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ತೀನಿ ಅಂದಾಗ, ಇಲ್ಲ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ನೀ ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವ್ರು ಮಲಗಿದ್ರಂತೆ. ಸೊ ಹೀಗಾಗಿದೆ. ಅವರ ದೇಹವನ್ನ ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಬಹುತೇಕ ನಿಮ್ಹಾನ್ಸ್ಗೆ ದಾನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಅದು ಅವರ ಇಚ್ಛೆ ಆಗಿತ್ತು. ಒಂದು ಸರ್ಕಾರಿ ಆಸ್ಪತ್ರೆಗೆ ದೇಹನ ದಾನ ಮಾಡಬೇಕು, ಯಾವುದೇ ತರದ ರಿಚುವಲ್ಸ್ ಎಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಫ್ಯಾಮಿಲಿದು ಮತ್ತೆ ಅವರ ಇಚ್ಛೆನೂ ಆಗಿತ್ತು. ಮತ್ತೆ ನಮ್ಮ ಫ್ಯಾಮಿಲಿಲಿ ಆ ತರದ್ ಯಾವುದೇ ರಿಚುವಲ್ಸ್ ನಾವು ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಆಗಿತ್ತು. ಹಾಗಾಗಿ ಅದನ್ನ ನಾವು ಬಹುತೇಕ ನಿಮ್ಹಾನ್ಸ್ಗೆ ನಾವು ದಾನ ಮಾಡ್ತಾ ಇದ್ದೀವಿ. ಕಾರ್ಮಿಕರ ಪರವಾಗಿ ನೂರಾರು ಹೋರಾಟಗಳನ್ನ ಮಾಡಿದಂತ ಅನಂತ ಸುಬ್ಬರಾವ್ ಇನ್ನೇನಿದ್ರು ನೆನಪು ಮಾತ್ರ. ಆದರೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅನಂತ ಸುಬ್ಬರಾವ್. ತಮ್ಮ ಅಂಗಾಂಗಗಳು ಹಾಗೂ ದೇಹವನ್ನ ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರ ಪುತ್ರಿ ಜ್ಯೋತಿ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆಯ ಮೃತದೇಹವನ್ನ ದಾನ ಮಾಡ್ತೇವೆ, ನಿಮ್ಹಾನ್ಸ್ ಆಸ್ಪತ್ರೆಗೆ ದೇಹವನ್ನ ದಾನ ಮಾಡ್ತೇವೆ ಅಂತ ಅವರ ಪುತ್ರಿ ಹೇಳಿದ್ದಾರೆ.